ನಮಸ್ತೆ ಎಲ್ಲರಿಗೂ, ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಎಲ್ಬೋ ಪಾಸ್ತಾನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಎಲ್ಬೋ ಪಾಸ್ತಾ ಮತ್ತು ಈರುಳ್ಳಿ, ಟೊಮೊಟೊ, ದಪ್ಪಮೆಣಸಿನ್ಕಾಯಿ, ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಇವುಗಳನ್ನು ತೆಗೆದಿಟ್ಕೊಳ್ಳೋಣ. ಈಗ ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಷ್ಟು ಎಲ್ಬೋ ತೊಗೊಂಡಿಟ್ಟು ಅದು ಮುಳುಗುವಷ್ಟು ನೀರನ್ನು ತಗೊಂಡು ಅದಕ್ಕೆ ಉಪ್ಪು ಹಾಕಿ ಅದನ್ನು ಕಾಯೋದಕ್ಕೆ ಬಿಡೋಣ. ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂಥೇಳಿ ನಾವು ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ಎಣ್ಣೆ ಹಾಕಿ ನೀರು ಕುದಿಯುವಾಗ ಅದನ್ನು ಶಿಫ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಎಲ್ಬೋ ಪಾಸ್ತಾನ ಸ್ವಲ್ಪ ತೊಳೆದಿಟ್ಕೊಳ್ಳಿ. ತುಂಬ ಲೇಟಾಗಿ ಇಟ್ಕೊಬೇಡಿ, ಯಾಕೆಂದರೆ ಅಂಟ್ಕೊಂಡ್ಬಿಡುತ್ತೆ. ಆ ಕ್ಷಣ ಹಾಕೋಕ್ಕೂ ಮುಂಚೆ 1-2 ನಿಮಿಷ ಮುಂಚಿತವಾಗಿ ತೊಳೆದ್ರೂ ಓಕೆ. ನಾನು ಸ್ವಲ್ಪ ಮುಂಚೆ ತೊಳೆದಿರೋದ್ರಿಂದ ಸ್ವಲ್ಪ ಅಂಟ್ಕೊಳಂಗೆ ಆಗ್ತಾಯಿರುತ್ತೆ. ಎಲ್ಬೋ ಪಾಸ್ತಾ ಮಕ್ಕಳಿಗೆ ಒಂದು ಹಂತದಲ್ಲಿ ಹೆಲ್ತ್ ಅಂತ ಹೇಳ್ಬೋದು. ಅಂದರೆ ತಿಂಗಳಲ್ಲಿ 1 ಸತಿ 2 ಸತಿ ಮಾಡೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಹಾಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅನ್ನೋಂಥ ಸಮಯದಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಯಾಕೆಂದರೆ ತರಕಾರಿಗಳನ್ನ ನಮ್ಮ ಮಕ್ಕಳು ಎಲ್ಲದರಲ್ಲೂ ತಿನ್ನಲ್ಲ. ಆದರೆ ಇದರಲ್ಲಿ ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಈಗ ಈ ಥರ ಬಿಡಿಸಿ ರೆಡಿ ಮಾಡಿ ಎಲ್ಲವನ್ನು ನೀಟಾಗಿ ಮಿಶ್ರಣ ಮಾಡಿ ಕುದಿಯೋದಕ್ಕೆ ಬಿಡಿ. ಇದು ಚೆನ್ನಾಗಿ ಕುದ್ದಾಗ ಸ್ಮೂತ್ ಆಗುತ್ತೆ. ತೀರಾ ಕುದಿಸಿ ಸ್ಮೂತ್ ಮಾಡಬೇಡಿ, ಮೀಡಿಯಮ್ಮು ಒಂದು ಹಂತಕ್ಕೆ ಹಿಂಗೆ ಇಡುವಾಗ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಆಗ ಅದನ್ನು ಶೋಧಿಸಿಟ್ಕೋಬೇಕಾಗುತ್ತೆ. ನೋಡಿ, ಈಗ ಬೆಂದಿದೆ. ನೋಡಿ, ಇಷ್ಟು ದಪ್ಪ ಆಗಿದೆ ಇದು. ಸೊ ಬಿಸಿ ಇರುತ್ತೆ, ಹುಷಾರು. ಈ ಥರ ಸ್ಮೂತ್ ಇರುತ್ತೆ. ಈಗ ಅದನ್ನು ಶೋಧಿಸ್ಕೊಳ್ಳೋಣ. ಈಗ ಮತ್ತೆ ಬಾಣಲಿಗೆ ಒಗ್ಗರಣೆಗೆ ತೊಗೊಳ್ಬೇಕಾಗಿರೋಂಥ ಪದಾರ್ಥಗಳು. ಎಣ್ಣೆ ತೊಗೊಳ್ಳೋಣ. ಎಣ್ಣೆ ಹಾಕಿ ಇದಕ್ಕೆ ನಾವು ಆಲ್ಮೋಸ್ಟ್ ಸಾಸಿವೆ ಯೂಸ್ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಒಟ್ಟಿಗೆ ಹಾಕ್ಕೊಳ್ಳೋಣ. ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ಬ್ರೌನ್ ಬಣ್ಣ ಬರಬೇಕು ಈರುಳ್ಳಿ, ಅಲ್ಲಿವರೆಗೆ ಸ್ವಲ್ಪ ಹುರಿರಿ ಚೆನ್ನಾಗಿ. ಏಕೆಂದರೆ ಈರುಳ್ಳಿ ವಾಸನೆ ಇದ್ದರೆ ಸಾಮಾನ್ಯ ತಿನ್ನಲ್ಲ ಕೆಲವು ಮಕ್ಕಳು. ಈಗ ಟೊಮೊಟೊ ಹಣ್ಣು, ಜಾಮ್ ಟೊಮೊಟೊ ಚೆನ್ನಾಗಿರುತ್ತೆ ಇತ್ತದಕ್ಕೆ. ಸ್ವಲ್ಪ ಹುಳಿ ಬೇಕು ಅನ್ನೋದಾದರೆ ಹುಳಿ ಟೊಮೊಟೊ ಯೂಸ್ ಮಾಡಿ. ಆದಷ್ಟು ಜಾಮ್ ಟೊಮೊಟೊ ಆದರೆ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ. ಸೊ ಆನಂತರ ಸಣ್ಣಕ್ಕೆ, ಇನ್ನೂ ಸಣ್ಣ ಬೇಕಾದ್ರೆ ಹೆಚ್ಕೋಬೋದು. ಸಣ್ಣಕ್ಕೆ ಕ್ಯಾರೆಟು, ದಪ್ಪಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಇದೆಲ್ಲವೂ ತುಂಬ ಹೆಲ್ತಿ ಫುಡ್ಗಳು. ಸೊ ಇಂಥದ್ದನ್ನು ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಹಾಗೆ ತಿನ್ನಲ್ಲ. ಈ ಥರ ಆದರೆ ಇಷ್ಟಪಡ್ತಾರೆ. ಇದಕ್ಕೆ ಬೇಕಾಗೋಂಥ ಗರಂ ಮಸಾಲೆ, ರೆಡ್ ಚಿಲ್ಲಿ, ಜೀರಾ, ಕೊರಿಯಾಂಡರ್, ಪೆಪ್ಪರು ಇವುಗಳನ್ನ ಲಿಮಿಟೆಡ್ ಖಾರದಲ್ಲಿ ಹಾಕಿ. ನಾವು ಹಿರಿಯರಾದರೂ ಸರಿ, ಅವರು ಇಷ್ಟಪಟ್ಟು ತಿನ್ನೋಂಥ ಪದಾರ್ಥನೇ ಇದು. ಕೆಲವೊಮ್ಮೆ ತೀರಾ ಖಾರ ತಿನ್ನೋಕ್ಕಾಗಲ್ಲ ಅನ್ನೋರ್ಗದೆ ಲಿಮಿಟ್ಸ್ ಖಾರದಲ್ಲಿ ಹಾಕ್ಕೊಳ್ಳಿ. ಎಲ್ಲ ಒಂದೊಂದು ಸ್ಪೂನ್, ಅರ್ಧ ಸ್ಪೂನ್ ಹಾಕ್ಕೋಬೋದು. ಈಗ ಜೊತೆಗೆ ಇನ್ನೂ ಸ್ವಲ್ಪ ಬೇರೆ ಖಾರ ಟೇಸ್ಟ್ ಚೇಂಜ್ ಆಗೋದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೋಬೋದು. ಇಲ್ಲ ನನಗೆ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಏನು ಮಾಡೋದು ಅನ್ನೋದಾದರೆ ನೀವು ಹಸಿಮೆಣ್ಸಿಕಾಯಿನ ಒಗ್ಗರಣೆಗೂ ಹಾಗೆ ರೆಡ್ ಚಿಲ್ಲಿ ಪೌಡ್ರನ್ನೇ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಸಾಸ್ ಹಾಕಲೇಬೇಕು ಅಂತ ಏನಿಲ್ಲ. ಸೊ ಸ್ಕಿಪ್ ಮಾಡ್ಕೋಬೋದು ಅಂತನ್ನ, ಮನೇಲಿದ್ದರೆ ಬಳಸ್ಕೊಳ್ಳಿ. ಸೊ ಈಗ ಟೊಮೊಟೊ ಕೆಚಪ್, ಟೊಮೊಟೊ ಸಾಸನ್ನು ತಗೊಳ್ಳಿ. ಇದು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದು ಸ್ವೀಟ್ ಚೆನ್ನಾಗಿರುತ್ತೆ. ಹಾಗಾಗಿ ಅದು ರುಚಿ ಜಾಸ್ತಿ. ಅದು ಎಲ್ಲದರಲ್ಲೂ ಉಪ್ಪಿನ ಅಂಶ ಇರೋದರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಅಷ್ಟೇ ಇದಕ್ಕೆ. ಹಾಗಾಗಿ ಚೆನ್ನಾಗಿ ಬಾಡಿಸಿ ಸ್ಮೆಲ್ ಹೋದ್ಮೇಲೆ, ಗರಂ ಮಸಾಲದೆಲ್ಲ ಸ್ಮೆಲ್ ಹೋದ್ಮೇಲೆ ನೀರು ಹಾಕ್ಕೊಳ್ಳಿ. ಹಂಗಂತ ಜಾಸ್ತಿ ಬೇಡ, ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು. ಸ್ವಲ್ಪ ಆ ರಸ ಎಲ್ಲ ಒಂದು ತರಕಾರಿಗಳಿಗೆ ಹೊಂದ್ಕೊಳ್ಳೋ ಹಾಗೆ ಬಾಯ್ಲ್ಡ್ ಮಾಡ್ಕೋಬೇಕಾಗತ್ತಲ್ಲ, ಅದಕ್ಕೆ. ತೀರಾ ಬೇಡ, ಲಿಮಿಟ್ಸಲ್ಲಿ ಕಾಣಿಸ್ತಿದೆಯಲ್ಲ ಎಷ್ಟು. ಆನಂತರ ಇದು ಚೆನ್ನಾಗಿ ಕುದಿಯೋ ಸಮಯದಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು, ನಾನು ಮೊದಲೇ ಹೇಳಿದ್ದೆ ಎಲ್ಲ ಸಾಸ್ಗಳಲ್ಲೂ ಮತ್ತು ಇದರಲ್ಲಿ ಉಪ್ಪು ಅವರು ಹಾಕಿರ್ತಾರೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ. ಹಾಗೆಯೇ ನಾವು ಬೇಯಿಸುವಾಗ ಪಾಸ್ತಾಗೂ ಕೂಡ ಉಪ್ಪು ಹಾಕಿರ್ತೀವಲ್ಲ, ಸೊ ಅದರ ಅವಶ್ಯಕತೆ ಬರೋಲ್ಲ. ಹಾಗೆ ಸಿಹಿ
ಮಕ್ಕಳದೇ ಪದಾರ್ಥ ಅಲ್ಲ, ಸಿಹಿ ಇರಲೇಬೇಕಲ್ಲ, ಸ್ವಲ್ಪ ಸಿಹಿ ಹಾಕ್ಕೊಳ್ಳೋಣ. ಅಂದರೆ ಸಕ್ಕರೆ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಯೂಸ್ ಮಾಡ್ಬೋದು, ಬಟ್ ಸಕ್ಕರೆ ಸ್ವಲ್ಪ ರುಚಿ ಕಾಣುತ್ತೆ. ಸೊ ಈಗ ರೆಡಿ ಇದೆ, ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಪಾಸ್ತಾನ ತಗೊಂಡು ನೋಡಿ ಎಷ್ಟು ಉದುರಾಗಿದೆ. ತೀರಾ ಒಡೆದೋಗ್ಬಾರ್ದು, ಮತ್ತು ಕಲಿಸುವಾಗಲೂ ಅಷ್ಟೇ ತುಂಬ ಹುಷಾರಾಗಿ ಕಲಸಿ, ಇಲ್ಲಾಂದರೆ ಅದು ಭಾಗ ಆಗಿಬಿಡುತ್ತೆ. ಸಿಂಪಲಾಗಿ ನಿಧಾನವಾಗಿ ಕಲಿಸ್ತಾ ಹೋಗಿ. ಹಾಗೆ ಒಂದಕ್ಕೊಂದು ನೀಟಾಗಿ ಮಿಶ್ರಣ ಆಗೋವರೆಗೂ ನಿಧಾನವಾಗಿ ಕಲಿಸಿ. ಈ ದಿನದ ಮಂತ್ರ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಇದು ಬುಧವಾರದ ಬೃಹಸ್ಪತಿ ದೇವರಿಗೆ ಹೇಳುವಂಥ ಮಂತ್ರ, ನವಗ್ರಹ ಮಂತ್ರದಲ್ಲೇ ಇರುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಮೇಲುದುರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಮಂತ್ರ ಗುರುದೇವರಿಗೆ ಅರ್ಪಿಸುವಂಥ ಮಂತ್ರ. ಇದು ನವಗ್ರಹ ಸ್ತೋತ್ರದಲ್ಲೇ ಬರುವಂಥ ಮಂತ್ರ. ಈ ಮಂತ್ರಗಳನ್ನು ನಾವು ಮಕ್ಕಳಿಗೆ ಅಥವಾ ನಾವು ವಾರಕ್ಕೆ 1 ಸತಿಯಾದರೂ ದೇವರ ಮುಂದೆ ಕೂತು ಹೇಳೋದ್ರಿಂದ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಸೊ ಈಗ ರೆಡಿಯಾಗಿದೆ ಪಾಸ್ತಾ, ಫ್ಯಾಮಿಲಿ ಪಾಸ್ತಾ. ಸೊ ಇದನ್ನು ಸೌತೆಕಾಯಿ ಜೊತೆಯಲ್ಲಿ ನಾವು ತಿನ್ಬೋದು, ಮಕ್ಕಳಿಗೆ ಸಾಸ್ ಮುಖಾಂತರ ಕೊಡ್ಬೋದು. ಸ್ಮೂತಾಗೂ ಇರುತ್ತೆ, ಡಿಲಿಷಿಯಸ್ ಆಗೂ ಇರುತ್ತೆ. ನೀವು ಟ್ರೈ ಮಾಡಿ. ಇಷ್ಟವಾದರೆ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.